ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಆಧ್ಯಾತ್ಮಿಕ ಬಂಧುಗಳೇ, ನವಗ್ರಹಗಳಲ್ಲಿ ಅತ್ಯಂತ ಶುಭ ಗ್ರಹ, ಜ್ಞಾನದ ಕಾರಕ, ಭಾಗ್ಯದಾತ ಎನಿಸಿಕೊಂಡಿರುವ ದೇವಗುರು ಬೃಹಸ್ಪತಿ ಇದೀಗ ತನ್ನ ಚಲನೆಯನ್ನು ಬದಲಾಯಿಸುತ್ತಿದ್ದಾನೆ. ಜುಲೈ 14ರಿಂದ ಆಗಸ್ಟ್ 12ರವರೆಗೆ ಗುರು ಗ್ರಹವು ಅಸ್ತಮ ಸ್ಥಿತಿಯಲ್ಲಿ ಚಲಿಸಲಿದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವುದೇ ಒಂದು ಗ್ರಹ ಸೂರ್ಯನಿಗೆ ಅತ್ಯಂತ ಹತ್ತಿರ ಬಂದಾಗ ಅದು ತನ್ನ ತೇಜಸ್ಸನ್ನು ಕಳೆದುಕೊಂಡು ಅಸ್ತವಾಗುತ್ತದೆ. ಆದರೆ ನೆನಪಿಡಿ, ಗುರು ಅಸ್ತಮ ಎಂದರೆ ಎಲ್ಲರಿಗೂ ಕೆಡುಕು ಎಂದಲ್ಲ. ಕೆಲವು ರಾಶಿಗಳ ಪಾಲಿಗೆ ಈ ಅವಧಿ ಕತ್ತಲೆಯಿಂದ ಬೆಳಕಿನಡೆಗೆ ಕರೆದೊಯ್ಯುವ ಸುದಿನಗಳಾಗಿವೆ. ಹೌದು, ಕಟಕ ಸೇರಿದಂತೆ ಒಟ್ಟು 5 ರಾಶಿಯವರ ಅದೃಷ್ಟ ಈ ಸಮಯದಲ್ಲಿ ಜಗಮಗಿಸಲಿದೆ. ಸಾಕ್ಷಾತ್ ಮಹಾಲಕ್ಷ್ಮಿಯ ಕೃಪೆಯಿಂದ ಶ್ರೀಮಂತರಾಗುವ ಯೋಗ ಇವರಿಗೆ ಒದಗಿ ಬಂದಿದೆ. ಹಾಗಾದರೆ ಆ 5 ಅದೃಷ್ಟದ ರಾಶಿಗಳು ಯಾವುವು? ನಿಮ್ಮ ರಾಶಿಯು ಇದರಲ್ಲಿದೆಯೇ? ಗುರು ಅಸ್ತಮದ ಈ 30 ದಿನಗಳಲ್ಲಿ ನೀವು ಮಾಡಬೇಕಾದ ಮಹತ್ವದ ಪರಿಹಾರಗಳೇನು? ಎಲ್ಲವನ್ನು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರವಾಗಿ ತಿಳಿಯೋಣ. ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ವಿಷಯಕ್ಕೆ ಬರೋದಾದರೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುವನ್ನು ಪ್ರಗತಿ, ಸಂಪತ್ತು, ಸಂತಾನ ಮತ್ತು ಅದೃಷ್ಟವನ್ನು ತರುವ ಸಕಾರಾತ್ಮಕ ಗ್ರಹ ಎನ್ನಲಾಗುತ್ತದೆ. ಗುರು ಗ್ರಹ ಅಸ್ತಮ ಸ್ಥಿತಿಗೆ ತಲುಪಿದಾಗ ವೃತ್ತಿ, ಹಣಕಾಸು, ಮದುವೆ ಮತ್ತು ಸಂಬಂಧಗಳ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ. ಸಾಮಾನ್ಯವಾಗಿ ಗ್ರಹಗಳು ಅಸ್ತಮವಾದಾಗ ಅವುಗಳ ಶುಭ ಫಲಗಳು ಕಡಿಮೆಯಾಗುತ್ತವೆ ಎಂಬ ನಂಬಿಕೆ ಇದೆ. ಆದರೆ ಗೋಚಾರ ಫಲಗಳ ವಿಶೇಷ ಲೆಕ್ಕಾಚಾರದ ಪ್ರಕಾರ ಕೆಲವು ರಾಶಿಗಳಿಗೆ ಗುರುವು ಅಸ್ತಮ ಸ್ಥಾನದಲ್ಲಿದ್ದರೂ ಅತ್ಯಂತ ವಿಲಕ್ಷಣವಾದ ಅನಿರೀಕ್ಷಿತ ಧನಲಾಭವನ್ನು ನೀಡಲಿದ್ದಾನೆ. ಇದು ಈ ರಾಶಿಯವರ ಜೀವನವನ್ನೇ ಬದಲಾಯಿಸಬಲ್ಲದು. ಬನ್ನಿ, ತಡ ಮಾಡದೆ ಆ 5 ರಾಶಿಗಳ ಸಂಪೂರ್ಣ ಭವಿಷ್ಯವನ್ನು ನೋಡೋಣ. ಮೇಷರಾಶಿ. ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿಯ ಜಾತಕದವರಿಗೆ ಈ ಗುರು ಅಸ್ತಮದ ಅವಧಿ ಆರ್ಥಿಕವಾಗಿ ಸುವರ್ಣಕಾಲ ಎನ್ನಬಹುದು. ಆರ್ಥಿಕ ಸ್ಥಿತಿ. ನೀವು ದೀರ್ಘಕಾಲದಿಂದ ಅನುಭವಿಸುತ್ತಿದ್ದ ಹಣದ ಮುಗ್ಗಟ್ಟು ಕೊನೆಗೊಳ್ಳಲಿದೆ. ಹೊಸ ಅಥವಾ ಹೆಚ್ಚುವರಿ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ನೀವು ಎಲ್ಲೋ ಹೂಡಿಕೆ ಮಾಡಿ ಮರೆತು ಹೋಗಿದ್ದ ಹಣ ಅಥವಾ ಯಾರಿಗೋ ಸಾಲ ನೀಡಿ ವಾಪಸ್ ಬರುವುದಿಲ್ಲ ಅಂದುಕೊಂಡಿದ್ದ ಹಣ ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರಲಿದೆ. ಉದ್ಯೋಗ ಮತ್ತು ವ್ಯವಹಾರ. ವ್ಯಾಪಾರಸ್ಥರಿಗೆ ಆದಾಯ ಹೆಚ್ಚಿಸಿಕೊಳ್ಳಲು ಹೊಸ ಒಪ್ಪಂದಗಳು ಸಿಗಲಿವೆ. ದೀರ್ಘಕಾಲದಿಂದ ನಿಂತು ಹೋಗಿದ್ದ ಕೆಲಸಗಳು ಮತ್ತೆ ಚುರುಕುಗೊಳ್ಳಲಿವೆ. ವೈಯಕ್ತಿಕ ಜೀವನ. ನಿಮ್ಮ ಸಂಗಾತಿಯೊಂದಿಗೆ ಇದ್ದ ಮನಸ್ತಾಪಗಳು ದೂರವಾಗಿ ಪ್ರೀತಿ ಹೆಚ್ಚಾಗಲಿದೆ. ಒಟ್ಟಿಗೆ ನೆಚ್ಚಿನ ಸ್ಥಳಕ್ಕೆ ಪ್ರವಾಸ ಹೋಗುವ ಯೋಗವಿದೆ. ಸಮಾಜದಲ್ಲಿ ನಿಮ್ಮ ಗೌರವ, ಕೀರ್ತಿ, ಪ್ರತಿಷ್ಠೆಗಳು ಹೆಚ್ಚಾಗುತ್ತವೆ. ನಿಮ್ಮ ಕೌಶಲ್ಯಗಳಿಗೆ ತಕ್ಕ ಮನ್ನಣೆ ಸಿಗಲಿದೆ. ಕಟಕ ರಾಶಿ. ಎರಡನೆಯದಾಗಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಈ ಗುರು ಅಸ್ತಮವು ನಿರೀಕ್ಷೆಗಿಂತಲೂ ಮೀರಿದ ಅದ್ಭುತ ಫಲಿತಾಂಶಗಳನ್ನು ನೀಡಲಿದೆ. ವೃತ್ತಿ ಜೀವನ ಮತ್ತು ಯಶಸ್ಸು. ಉದ್ಯೋಗದಲ್ಲಿರುವವರಿಗೆ ಮೇಲಾಧಿಕಾರಿಗಳಿಂದ ಮತ್ತು ಸಹೋದ್ಯೋಗಿಗಳಿಂದ ಸಂಪೂರ್ಣ ಬೆಂಬಲ ಸಿಗಲಿದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರಶಂಸೆ ಹಾಗೂ ಪ್ರಮೋಷನ್ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಅವಧಿ ಅತ್ಯಂತ ಯಶಸ್ವಿ ಎನಿಸಲಿದೆ. ಸಂಪತ್ತಿನ ಕ್ರೋಢೀಕರಣ. ಹಠಾತ್ ಧನಲಾಭ ಉಂಟಾಗುವುದರಿಂದ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಲಿದೆ. ಸಂಪತ್ತನ್ನು ಉಳಿತಾಯ ಮಾಡುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ಪ್ರೇಮ ಜೀವನ. ನಿಮ್ಮ ಲವ್ ಲೈಫ್ನಲ್ಲಿ ಮಧುರತೆ ಹೆಚ್ಚಾಗಲಿದೆ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯ ಕಳೆಯುತ್ತೀರಿ. ನಿಮ್ಮ ಸಂಬಂಧ ಮೊದಲಿಗಿಂತಲೂ ಹೆಚ್ಚು ಗಟ್ಟಿಯಾಗಲಿದೆ. ಅದೃಷ್ಟ ನಿಮ್ಮ ಬೆನ್ನಿಗಿರುವುದರಿಂದ ಕೈ ಹಾಕಿದ ಕೆಲಸಗಳೆಲ್ಲವೂ ಸುಲಭವಾಗಿ ಪೂರ್ಣಗೊಳ್ಳಲಿವೆ. ಕುಂಭರಾಶಿ. ಮೂರನೆಯದಾಗಿ ಕುಂಭರಾಶಿ. ಕುಂಭರಾಶಿಯವರಿಗೆ ಈ ಸಮಯದಲ್ಲಿ ವಿಶೇಷವಾದ ಮಹಾಲಕ್ಷ್ಮಿ ಯೋಗ,
ಸೃಷ್ಟಿಯಾಗುತ್ತಿದ್ದು ಭಾರೀ ಪ್ರಮಾಣದ ಲಾಭ ಕಾದಿದೆ. ವ್ಯವಹಾರ ಮತ್ತು ಜಂಟಿ ಉದ್ಯಮ. ನೀವು ಜಂಟಿ ಉದ್ಯಮ ಅಥವಾ ಆಮದು ರಫ್ತು ಬಿಸ್ನೆಸ್ನಲ್ಲಿದ್ದರೆ ಈ 30 ದಿನಗಳಲ್ಲಿ ನಿಮ್ಮ ಲಾಭ ದುಪ್ಪಟ್ಟಾಗಲಿದೆ. ಉದ್ಯೋಗಸ್ಥರಿಗೆ ದೊಡ್ಡ ಜವಾಬ್ದಾರಿಗಳು ಸಿಗಲಿದ್ದು ಅದು ನಿಮ್ಮ ಮುಂದಿನ ಕರಿಯರ್ ಬೆಳವಣಿಗೆಗೆ ದಾರಿಯಾಗಲಿದೆ. ಆಸ್ತಿ ಲಾಭ. ಪೂರ್ವಜರ ಆಸ್ತಿ ಅಥವಾ ಹಳೆಯ ಜಮೀನಿನ ವಿವಾದಗಳಿದ್ದರೆ ಅದು ನಿಮ್ಮ ಪರವಾಗಿ ಬಗೆಹರಿದು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ನಿಮ್ಮದಾಗುವ ಯೋಗವಿದೆ. ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ತಕ್ಷಣವೇ ಸುಧಾರಿಸುತ್ತದೆ. ಆರೋಗ್ಯ ಮತ್ತು ಕುಟುಂಬ. ಕುಟುಂಬದಲ್ಲಿ ಸಂತೋಷ, ನೆಮ್ಮದಿ ನೆಲೆಸಲಿದೆ. ನಿಮ್ಮ ಮಾನಸಿಕ ಒತ್ತಡ ದೂರವಾಗಿ ಆರೋಗ್ಯವು ಅತ್ಯುತ್ತಮವಾಗಿರುತ್ತದೆ. ಮನೆಯವರೊಂದಿಗೆ ಕಳೆಯುವ ಪ್ರತಿ ಕ್ಷಣವೂ ನಿಮಗೆ ಮನಸ್ಸಿನ ಶಾಂತಿ ನೀಡುತ್ತದೆ. ಧನುರಾಶಿ. 4ನೆಯದಾಗಿ ಧನುರಾಶಿ. ಧನುರಾಶಿಯ ಅಧಿಪತಿಯೇ ಗುರುವಾಗಿರುವುದರಿಂದ ಗುರುವಿನ ಈ ಅಸ್ತಮ ಸ್ಥಾನವು ನಿಮಗೆ ಸಕಾರಾತ್ಮಕ ಬದಲಾವಣೆಗಳನ್ನೇ ತರಲಿದೆ. ಆದಾಯದ ಸ್ಥಿರತೆ. ನಿಮ್ಮ ಆದಾಯದ ಗ್ರಾಫ್ ಸ್ಥಿರವಾಗಿ ಮೇಲೇರಲಿದೆ. ಒಂದು ಕಡೆಯಿಂದ ಹಣ ಬರುತ್ತಿದ್ದರೆ ಮತ್ತೊಂದು ಕಡೆಯಿಂದ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತವೆ. ವಿವಿಧ ಹೂಡಿಕೆಗಳಿಂದ ಅಂದರೆ ಷೇರು ಮಾರುಕಟ್ಟೆ ಅಥವಾ ಮ್ಯೂಚುವಲ್ ಫಂಡ್ಸ್ ಉತ್ತಮ ರಿಟರ್ನ್ಸ್ ಸಿಗಲಿದೆ. ವ್ಯಾಪಾರ ವಿಸ್ತರಣೆ. ಹೊಸ ಪಾಲುದಾರಿಕೆಯೊಂದಿಗೆ ಬಿಸ್ನೆಸ್ ಆರಂಭಿಸಲು ಯೋಚಿಸುತ್ತಿದ್ದರೆ ಇದು ಸಕಾಲ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪೂರ್ಣ ಫಲ ಸಿಗುವ ಸಮಯ ಇದಾಗಿದೆ. ವೈಯಕ್ತಿಕ ಜೀವನ ಮತ್ತು ಆರೋಗ್ಯ. ನಿಮ್ಮ ಜೀವನ ಸಂಗಾತಿಯೊಂದಿಗೆ ಇದ್ದ ಭಿನ್ನಾಭಿಪ್ರಾಯಗಳು ಮಂಜಿನಂತೆ ಕರಗಲಿವೆ. ಪ್ರೇಮ ಜೀವನ ರೋಮಾಂಚನದಿಂದ ಕೂಡಿರಲಿದೆ. ಆರೋಗ್ಯದಲ್ಲಿ ಗಣನೀಯ ಸುಧಾರಣೆ ಕಂಡುಬರಲಿದ್ದು ಉತ್ಸಾಹದಿಂದ ಕಾರ್ಯನಿರ್ವಹಿಸುತ್ತೀರಿ. ಸಿಂಹರಾಶಿ. 5ನೆಯದಾಗಿ ಮತ್ತು ಕೊನೆಯದಾಗಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಗುರು ಅಸ್ತಮವು ಸುಖ, ಶಾಂತಿ ಮತ್ತು ಅಖಂಡ ಸಂಪತ್ತನ್ನು ಕರುಣಿಸಲಿದ್ದಾನೆ. ಲಕ್ಷ್ಮೀ ಕೃಪೆ. ಸಾಕ್ಷಾತ್ ಲಕ್ಷ್ಮೀ ದೇವಿಯ ವಿಶೇಷ ಆಶೀರ್ವಾದ ನಿಮ್ಮ ಮೇಲಿರಲಿದೆ. ನಿಮ್ಮ ಆದಾಯ ಹಲವು ಪಟ್ಟು ಹೆಚ್ಚಾಗುವುದರ ಜೊತೆಗೆ ಅನಗತ್ಯ ಖರ್ಚುಗಳಿಗೆ ಬ್ರೇಕ್ ಬೀಳಲಿದೆ. ಇದರಿಂದ ಹಣವನ್ನು ಉಳಿಸಲು ನಿಮಗೆ ಉತ್ತಮ ಅವಕಾಶ ಸಿಗುತ್ತದೆ. ಬೆಂಬಲ ಮತ್ತು ಕೀರ್ತಿ. ನಿಮ್ಮ ಪೋಷಕರು, ಗುರುಗಳು ಮತ್ತು ಆಫೀಸ್ನಲ್ಲಿ ಬಾಸ್ಗಳ ಕಡೆಯಿಂದ ಸಿಗುವ ಬಲವಾದ ಬೆಂಬಲ ನಿಮ್ಮನ್ನು ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯಲಿದೆ. ಸಮಾಜದಲ್ಲಿ ಹಾಗೂ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೀರ್ತಿ, ಗೌರವ ಹೆಚ್ಚಾಗಲಿದೆ. ಭವಿಷ್ಯದ ಯೋಜನೆಗಳು. ವೃತ್ತಿಜೀವನದಲ್ಲಿ ದೊಡ್ಡ ಮಟ್ಟದ ಏಳಿಗೆಯನ್ನು ಕಾಣಬಹುದು. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸಾಮರಸ್ಯ ಇರಲಿದ್ದು ಈ ಶುಭ ಅವಧಿಯ ಪೂರ್ಣ ಲಾಭವನ್ನು ಪಡೆದುಕೊಂಡು ನಿಮ್ಮ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಿ. ಗುರು ಅಸ್ತಮದ ಅವಧಿಯಲ್ಲಿ ಮಾಡಬೇಕಾದ ಮಹತ್ವದ ಪರಿಹಾರಗಳು. ವೀಕ್ಷಕರೇ, ಈ 5 ರಾಶಿಗಳಿಗೆ ಗುರುವು ಶುಭ ಫಲ ನೀಡುತ್ತಿದ್ದರೂ ಸಹ ಗುರುವಿನ ಬಲವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಮತ್ತು ಉಳಿದ ರಾಶಿಯವರು ಯಾವುದೇ ತೊಂದರೆಗೆ ಸಿಲುಕದಿರಲು ಕೆಲವು ಸರಳ ಜ್ಯೋತಿಷ್ಯ ಪರಿಹಾರಗಳನ್ನು ಮಾಡಿಕೊಳ್ಳುವುದು ತುಂಬ ಒಳ್ಳೆಯದು. ಗುರು ಮಂತ್ರ ಜಪ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಅಥವಾ ಪೂಜೆ ಮಾಡುವಾಗ ಓಂ ಬ್ರಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ದಾನ ಧರ್ಮ. ಗುರುವಾರಗಳಂದು ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿ. ಉದಾಹರಣೆಗೆ ಹಳದಿ ಬೇಳೆ ಅಂದರೆ ತೊಗರಿಬೇಳೆ, ಬಾಳೆಹಣ್ಣು, ಹಳದಿ ಬಟ್ಟೆ ಅಥವಾ ಚಿನ್ನವನ್ನು ಬಡವರಿಗೆ ಅಥವಾ ದೇವಸ್ಥಾನದ ಅರ್ಚಕರಿಗೆ ದಾನ ಮಾಡುವುದರಿಂದ ಗುರುವಿನ ಅನುಗ್ರಹ ಸದಾ ಇರುತ್ತದೆ. ಹಿರಿಯರಿಗೆ ಗೌರವ. ಗುರು ಎಂದರೆ ಹಿರಿಯರು, ಶಿಕ್ಷಕರು ಮತ್ತು ತಂದೆ ತಾಯಿ. ನಿಮ್ಮ ಮನೆಯಲ್ಲಿರುವ ಹಿರಿಯರ ಆಶೀರ್ವಾದವನ್ನು ಪ್ರತಿದಿನ ಪಡೆಯಿರಿ. ಯಾರ ಮನಸ್ಸಿಗೂ ನೋವು ಮಾಡಬೇಡಿ. ವಿಷ್ಣು ಸಹಸ್ರನಾಮ ಪಠಣ. ಗುರುವಿನ ಅಧಿದೇವತೆ ಮಹಾವಿಷ್ಣು. ಆದ್ದರಿಂದ
ಈ ಅವಧಿಯಲ್ಲಿ ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನು ಕೇಳುವುದು ಅಥವಾ ಪಠಿಸುವುದು ನಿಮ್ಮ ಸಕಲ ದೋಷಗಳನ್ನು ನಿವಾರಿಸಿ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುವಂತೆ ಮಾಡುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಜುಲೈ 14ರಿಂದ ಆಗಸ್ಟ್ 12ರವರೆಗೆ ನಡೆಯಲಿರುವ ಈ ಗುರು ಅಸ್ತಮ ಸಂಚಾರವು ಯಾವೆಲ್ಲ ರಾಶಿಗಳ ಜಾತಕವನ್ನು ಬದಲಾಯಿಸಲಿದೆ ಎಂದು. ಭಗವಂತನ ಅನುಗ್ರಹದ ಜೊತೆಗೆ ನಿಮ್ಮ ಕಠಿಣ ಪರಿಶ್ರಮವೂ ಸೇರಿದರೆ ಈ ಅವಧಿಯಲ್ಲಿ ನೀವು ಕೋಟ್ಯಾಧಿಪತಿಯಾಗುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ನಿಮ್ಮ ರಾಶಿ ಯಾವುದು? ಈ 5 ರಾಶಿಗಳಲ್ಲಿ ನಿಮ್ಮ ರಾಶಿಯು ಇದೆಯೇ ಎಂಬುದನ್ನು ನಮಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಹಾಗೆಯೇ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಜ್ಯೋತಿಷ್ಯ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಸದಾ ಸಕಾರಾತ್ಮಕವಾಗಿರಿ. ಭಗವಂತ ನಿಮ್ಮೆಲ್ಲರಿಗೂ ಒಳಿತನ್ನು ಮಾಡಲಿ. ಧನ್ಯವಾದಗಳು.